ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 81ನೇ ಭೇಟಿ. ಇಂದು ನಾವು ಎರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಅವು ನಮಗೆ ಗೊತ್ತಿರೋದೆ. ನಾವು ಅಂದ್ಕೋಬೋದು ಇದೇನು ಗೊತ್ತಿರೋದನ್ನೇ ಹೇಳ್ತಾ ಇದ್ದಾರಲ್ಲ ಅಂತ. ನೋಡೋಣ ನಾವು ಹೇಗೆ ತಿಳ್ಕೊಂಡಿದ್ದೇವೆ. ನೋಡಿ, ಮೊದಲನೇ ಪದ DAIRY. ಇದನ್ನು ನಾವು ಸಾಮಾನ್ಯವಾಗಿ ಹೀಗೆ ಹೇಳ್ತೇವೆ, ಡೈರಿ ಅಂತೇವೆ. ಅದು ಕೆಲವು ಡಿಕ್ಷನರಿ ಒಪ್ಕೊಳ್ತಾರೆ, ಹೆಚ್ಚು ಸ್ಟ್ಯಾಂಡರ್ಡ್ ಡಿಕ್ಷನರಿನಲ್ಲಿ ಮತ್ತು ನೇಟಿವ್ ಸ್ಪೀಕರ್ಸ್ ಅದನ್ನು ಡೇರಿ ಅಂತಾರೆ. ಇನ್ನೊಂದು ಪದ DIARY, ಇದು ಡೈರಿ. ಇದು ಡೈರಿ, ಅದು ಡೇರಿ. ಏನಿವೆರಡಕ್ಕೂ ವ್ಯತ್ಯಾಸ? ನಾವು ಸಾಮಾನ್ಯವಾಗಿ ಹೇಳ್ತೇವೆ ಬೆಳಿಗ್ಗೆ ಎದ್ದು ಮಿಲ್ಕ್ ಡೈರಿಗೆ ಹೋಗಿ ಬರ್ತೇನೆ ಅಂತ. ಆಮೇಲೆ ತುಂಬ ಜನ ಹೀಗೆ ಹೇಳ್ತಾರೆ, ಭಾಳಷ್ಟು ಜನ ಮಿಲ್ಕ್ ಡೈರಿ ಪಕ್ಕ ಅಲ್ಲಿರ್ತೇವೆ, ಅಲ್ಲಿ ಸಿಗ್ತೇವೆ, ಮಿಲ್ಕ್ ಡೈರಿ ಹತ್ರ ಬರೋಣ, ಮಿಲ್ಕ್ ಡೈರಿಗೆ ಹೋಗೋಣ ಅಂತ ಹೇಳ್ತಾರೆ. ಈ ಎರಡು ಉಚ್ಚಾರಣೆಗಳು ತಪ್ಪು ಫ್ರೆಂಡ್ಸ್. ಮೊದಲನೇದು ಡೈರಿ ಅಂತ ಹೇಳಬಾರ್ದು, ಆ್ಯಕ್ಚುಲಾಗಿ ಅದು ಡೇರಿ ಅಂತ ಹೇಳಬೇಕು. DAIRY, ಡೇರಿ. ಕೆಲವು ಕಡೆ ಹೇಳ್ತಾರೆ ಡೈರಿ ಅಂತ. ಆಮೇಲೆ ಇನ್ನೊಂದು ಮಿಲ್ಕ್ ಡೈರಿ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಇದರ ಅರ್ಥ ಏನು ಅಂದರೆ, DAIRY ಡೇರಿ ಅಂದರೆ ಹಾಲಿನ ಉತ್ಪನ್ನಗಳು ಸಿಕ್ಕುವ ಸ್ಥಳ. ಅದು ಹಾಲಾಗ್ಬೋದು, ಬೆಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಅದರ ವಸ್ತುಗಳು, ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಅವಕ್ಕೆ ಎಲ್ಲ ಸಿಕ್ಕೋದಕ್ಕೆ ಅವಕ್ಕೆ ಡೇರಿ ಅಂತ ಹೇಳ್ತಾರೆ, ಅದರ ವಸ್ತುಗಳು. ಮಿಲ್ಕ್ ಡೇರಿ ಅಂತ ಖಂಡಿತ ಹೇಳಬಾರ್ದು. ಇಲ್ಲಿ ಡೇರಿ ಅಂದರೆ ಅದಕ್ಕೆ ಮಿಲ್ಕ್ಗೆ ಸಂಬಂಧಪಟ್ಟಿದ್ದು ವಸ್ತುಗಳು ಸಿಗ್ತವೆ ಅಂತ, ಇದಕ್ಕೆ ಡೇರಿ ಅಂತ ಹೇಳಬೇಕು. ನೋಡಿ, ಡೈರಿ, DIARY ಡೈರಿ, ಇದು ನಮ್ಮ ದಿನಚರಿ ಬರೆದು ಇಡುವ ಪುಸ್ತಕ. ನಾವು ಹೇಳ್ತೀವಿ ಡೈರಿ ಇದೆಯಾ, ಡೈರಿ ಬರೆದ ಅಂತ ಕೇಳ್ತಾರೆ ಎಷ್ಟೋ ಜನ. ನೋಡಿ, ಎರಡೂ ನಾಮಪದಗಳು. ನಾವು ಅಪ್ಪಟ ನೌನ್ ಅಂದರೆ ನಾಮಪದ, ವ್ಯಕ್ತಿಯ ಅಥವಾ ವಸ್ತುವಿನ ಹೆಸರನ್ನು ತಿಳಿಸುವ ಪದ. ನೌನ್ ಇಸ್ ಎ ನೇಮ್, ಎ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ ಅಂತ ಹೇಳ್ತಾರೆ. ಒಂದು ವಸ್ತುವಿನ ಹೆಸರನ್ನು, ವಸ್ತು ಅಥವಾ ವ್ಯಕ್ತಿ ಆಗಿರ್ಬೋದು, ಅದರ ತಿಳಿಸೋದಕ್ಕೆ ನಾಮಪದ. ಇಷ್ಟೇ. ಈ ಉಚ್ಚಾರಣೆಯನ್ನು ಮೊದಲನೇದಾಗಿ ಮಿಲ್ಕ್ ಡೈರಿ ಅಂತ ಹೇಳಿದ್ರೆ ಮಹಾ ತಪ್ಪು. ಅಥವಾ ಡೈರಿ ಅಂತ ಹೇಳಿದ್ರೆ ಅಷ್ಟು ಶುದ್ಧವಾದ್ದಲ್ಲ. ಕೆಲವು ಕಡೆ ಹೇಳ್ತಾರೆ, ಇನ್ ಬೆಟರ್ ಟು ಸೇ ಡೇರಿ. ಎಲ್ಲೂ ಮಿಲ್ಕ್ ಅನ್ನುವ ಪದವನ್ನು ಹಾಕಬಾರದು. ಯಾಕೆ ಅಂದರೆ ಇಲ್ಲೇ ಇದೆ ಅದು. ಮೇಡ್ ಸರ್ವೆಂಟ್ ಅಂತ ಹೇಳ್ತಾರಲ್ಲ, ಮೇಡ್ ಅಂದರೆ ಅದೇ ಗೊತ್ತಾಯ್ತಾ, ಒಬ್ಬ ಹೆಣ್ಣು ಮಗಳು, ಪರಿಚಾರಕಿ ಅಂತ ಹೇಳ್ತಾರೆ. ಅದೇ ಥರ ಇದು ಡೇರಿ ಅಂತ ಅಂದರೆ ಹಾಲಿನ ಉತ್ಪನ್ನಗಳು ಸಿಕ್ಕುವ ಸ್ಥಳ ಅಂತ ಅಷ್ಟೇ. ಎರಡನೇದು ಡೈರಿ, DIARY ಡೈರಿ ಅಂತಂದರೆ ದಿನಚರಿ ಬರೆದು ಇಡುವ ಪುಸ್ತಕ ಅಥವಾ ದಿನಚರಿ. ನೋಡಿ, ದಿನಚರಿನೂ ಆಗ್ಬೋದು, ದಿನಚರಿ ಬರೆದಿಡುವ ಪುಸ್ತಕ ಅಂತ ಹಾಕ್ಬೋದು. ಹೀ ಈಸ್ ಮೇಂಟೈನಿಂಗ್ ಡೈರಿ, ಅವರು ಡೈರಿಯನ್ನು ಮೇಂಟೈನ್ ಮಾಡ್ತಾರೆ. ಹೀ ಈಸ್ ಗೋಯಿಂಗ್ ಟು ಡೇರಿ, ಅವರು ಡೇರಿಗೆ ಹೋಗ್ತಾ ಇದ್ದಾರೆ. ನೋಡಿ, ಹಿ ವಾಂಟ್ಸ್ ಟು ಬೈ ಮಿಲ್ಕ್, ಅವರಿಗೆ ಹಾಲು ಕೊಂಡ್ಕೋಬೇಕು ಅಂತ ಇಷ್ಟ ಆಗಿದೆ, ಅದಕ್ಕೋಸ್ಕರ ಅವರು ಡೇರಿಗೆ ಹೋಗ್ತಾರೆ. ಹಿ ಈಸ್ ಗೋಯಿಂಗ್ ಟು ಡೇರಿ, ಅವರು ಡೈರಿಗೆ ಹೋಗ್ತಾ ಇದ್ದಾರೆ. ಡೈರಿ ಅಂತ ಹೇಳಬಾರ್ದು, ಮಿಲ್ಕ್ ಡೈರಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದು. ಭಾಳಷ್ಟು ಜನ ಹೇಳ್ತಾರೆ, ನಮ್ಮ ಮೈಸೂರಲ್ಲಿ ಮಿಲ್ಕ್ ಡೈರಿ ಹತ್ರ, ಸಿದ್ಧಾರ್ಥ ಹೊಟ್ಟೆಲಿ ಮಿಲ್ಕ್ ಡೈರಿ ಹತ್ರ ಬಂದುಬಿಡಿ ಅಂತ ಹೇಳಿದರೆ ಕೇಳಿದ್ದೇನೆ ನಾನು. ಬಹುಶಃ ನನಗೆ ಇದು ಅರಿವಿಗೆ ಬರೋಕ್ಕಿಂತ ಮುಂಚೆ ನಾನು ಹೇಳಿರ್ಬೋದು. ದಯವಿಟ್ಟು ಅದನ್ನು ತಿದ್ದುಕೊಳ್ಳೋಣ. ಯಾವುದೇ ಕಾರಣಕ್ಕೂ ಮಿಲ್ಕ್ ಡೈರಿ ಅನ್ನಬಾರದು, ಡೇರಿ ಅನ್ನಬೇಕು. ಎರಡನೇದು ಡೈರಿ, ದಿನಚರಿ ಬರೆದಿಡುವ ಪುಸ್ತಕ. ಎರಡು ಅರ್ಥ ಆಗ್ತದೆ ಇರುವುದು. ಸೊ ಈ ಎರಡರ ಅರ್ಥ ಸರಳವಾದ ಪದಗಳು. ನಾವು ಭಾಳಷ್ಟು ಕಡೆ ಏನು ಮಾಡ್ತೇವೆ, ನಮ್ಮ ಕಿವಿಗೆ ಬಿದ್ದದನ್ನು ಹಿಡ್ಕೊಂಡು ಹೋಗ್ತೇವೆ. ಡೈರಿ, ಮಿಲ್ಕ್ ಡೈರಿ. ಭಾಳಷ್ಟು ಜನ ಕೇಳಿದ್ದೇನೆ ನಾನು. ತುಂಬ ಜನ ಹೇಳ್ತಾರೆ, ಹೇಳಬಾರ್ದು, ಮಿಲ್ಕ್ ಡೈರಿ ಅಂತ ಹೇಳಬಾರ್ದು, ಡೇರಿ ಅಂತ ಹೇಳಬೇಕು. ಮಿಲ್ಕ್ ಅನ್ನುವ ಪದ ಈ ಡೇರಿ ಅನ್ನುವ ಪದ ಜೊತೆಯಲ್ಲಿ ಸೇರಬಾರದು. ಇದು ಉಚ್ಚಾರಣೆ. ಮತ್ತು ಆ ರೀತಿಯ ಹೇಳಬಾರ್ದು. ಆ ರೀತಿ ಹೇಳಿದ್ರೆ ತಪ್ಪಾಗ್ತದೆ. ನಮ್ಮ ವಿದ್ಯಾರ್ಥಿಗಳು ಸಂದರ್ಶನದಲ್ಲಿ ಈ ರೀತಿ ಹೇಳಿದ್ರೆ ಅವರಿಗೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಇದ್ದ ಕಡೆ, ಸ್ಟ್ಯಾಂಡರ್ಡ್ ಇಂಗ್ಲೀಷನ್ನು ಬಯಸಿದ ಕಡೆ ಇದು ತಪ್ಪಾಗ್ತದೆ. ಬಹುಶಃ
ತಮಗೆ ಒಂದಟ್ಟಾಗಿದೆ. ಇನ್ನು ಇದಕ್ಕಿಂತ ಬಹಳಷ್ಟು ಜನ ತಪ್ಪು ಮಾಡೋದು ಮುಂದಿನ 2 ತರಗತಿಯಲ್ಲಿ ಹೇಳ್ತೇನೆ. ಅದು ಚೇಂಜ್ ಮತ್ತು ಶಿಫ್ಟ್. ಬಹಳಷ್ಟು ಜನ, ಇವತ್ತು ನಾನು ಸ್ನೇಹಿತರ ಜೊತೆ ಇದ್ದೆ, ಬಹಳಷ್ಟು ಜನ ಹೇಳಿದರು. ಅದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಬಹುಶಃ ಇದು ತುಂಬ ಸುಲಭವಾದದ್ದು, ಆದರೆ ಬಹಳಷ್ಟು ಜನ ನೀವು ಗಮನಿಸಿ 90% ಇದನ್ನು ಮಿಲ್ಕ್ ಡೈರಿ ಅಂತಾರೆ ಅನ್ನಬಾರ್ದು. ಇಟ್ ಈಸ್ ಡೇರಿ. ಇದು ಅಷ್ಟೇ, ಇದು ಡೈರಿ. 2 ನಾಮಪದಗಳು, ಬಹಳ ಸುಲಭವಾದ ಪದಗಳು. ಕೆಲಷ್ಟು ಜನ ಇದನ್ನು ತಪ್ಪು ಬಳಸೋದ್ರಿಂದ ಇದನ್ನು ಹೇಳಿದರೆ ಒಳ್ಳೆ ಅನುಕೂಲ ಆಗುತ್ತೆ ಅಂದ್ಕೊಂಡು ಹೇಳಿದ್ದೇನೆ. ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.